ಸಿದ್ದರಾಮಯ್ಯ ಮುನಿದರೆ ಕಾಂಗ್ರೆಸ್ಗೆ ಕಠಿಣ ಪರೀಕ್ಷೆ. ಸಿದ್ದು ಮನವೊಲಿಕೆಗೆ ಕಾಂಗ್ರೆಸ್ ಹೈಕಮಾಂಡ್ ಈಗ ಕಸರತ್ತು ಮಾಡ್ತಾ ಇದೆ. ಸಿದ್ದು ಸಿಡಿದರೆ 2028ರ ಚುನಾವಣೆಯ ಮೇಲೆ ಪರಿಣಾಮ ಆಗುತ್ತೆ. ಸಿದ್ದು ನಿರ್ಧಾರ ರಾಜಕೀಯದ ದಿಕ್ಕನ್ನೇ ಬದಲಿಸುತ್ತಾ. ಕಾಂಗ್ರೆಸ್ ಒಳಮನೆಯಲ್ಲಿ ಜೋರಾಗಿದೆ ಈಗ ಹೊಸ ಲೆಕ್ಕಾಚಾರ. ಸಿದ್ದು ಮನವೊಲಿಕೆಗೆ ಅಷ್ಟೇ ಪ್ರಯತ್ನ ನಡೆದಿರೋದು ಯಾಕೆ? ಇದು ಅಶ್ವವೇಗ ನ್ಯೂಸ್ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕೇವಲ ಸಿದ್ದರಾಮಯ್ಯನವರ ಮನವೊಲಿಕೆ ಅನ್ನುವಂತಹದ್ದು ಭಾರಿ ದೊಡ್ಡ ಪ್ರಮಾಣದಲ್ಲಿ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಸಿದ್ದರಾಮಯ್ಯನವರು ಒಂದು ವೇಳೆ ಮುನಿಸ್ಕೊಂಡ್ರೆ ಕಾಂಗ್ರೆಸ್ಗೆ ಲಿಟ್ರಲಿ ಕಠಿಣ ಪರಿಶ್ರಮ ಅನ್ನುವಂಥದ್ದಾಗುತ್ತೆ. ಸಿದ್ದು ಮನವೊಲಿಕೆಗೆ ಕಾಂಗ್ರೆಸ್ ಹೈಕಮಾಂಡ್ ನಿರಂತರವಾಗಿ ಯತ್ನವನ್ನು ನಡೆಸ್ತಾ ಇದೆ. ಸಿದ್ದರಾಮಯ್ಯನವರು ಹಿಂಗೆ ವೈಮನಸ್ಸಲ್ಲಿದ್ದರೆ, ಕೋಪ ಮಾಡ್ಕೊಂಡಿದ್ರೆ, ಬೇಜಾರು ಮಾಡ್ಕೊಂಡಿದ್ರೆ ಅದರ ಎಫೆಕ್ಟು ಮುಂಬರುವಂತಹ ವಿಧಾನಸಭಾ ಚುನಾವಣೆ 2028ರ ವಿಧಾನಸಭಾ ಚುನಾವಣೆ ಏನಿದೆ ಆ ಚುನಾವಣೆಯ ಮೇಲೆ ಎಫೆಕ್ಟ್ ಬೀಳುತ್ತೆ. ಆದ್ದರಿಂದ ಅದನ್ನು ಅರಿತುಕೊಂಡಂತಹ ಹೈಕಮಾಂಡ್ ಈಗ ಸಿದ್ದರಾಮಯ್ಯನವರನ್ನು ಸಮಜಾಯಿಸಿ ಮಾಡೋದಕ್ಕೆ, ಅವರನ್ನು ರಮಿಸೋದಕ್ಕೆ ಶತಗತಾಯ ಪ್ರಯತ್ನವನ್ನು ಮಾಡ್ತಾ ಇದೆ. ಆದರೆ ಒಂದು ಬೇಸಿಕ್ ಪ್ರಶ್ನೆ ಹುಟ್ಟುಕೊಳ್ಳುತ್ತಪ್ಪ. ಏನು ಅಂತಂದರೆ, ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ ಮೇಲೆ ಅಥವಾ ಸಿದ್ದರಾಮಯ್ಯನವರು ಕೊಟ್ಟಂತಹ ಸಚಿವರ ಪಟ್ಟಿಯನ್ನು ಸೆಲೆಕ್ಟ್ ಮಾಡಲಿಲ್ಲ ಅಂತಂದರೆ ಇಷ್ಟೆಲ್ಲ ಅವಾಂತರ ಆಗುತ್ತೆ ಅಂತ AICC ನಾಯಕರಿಗೆ ಗೊತ್ತಿರಲಿಲ್ವಾ? ಸಿದ್ದರಾಮಯ್ಯನವ್ರನ್ನ ಅಷ್ಟು ಲೈಟಾಗಿ ಅವಾಗ ತಗೊಂಡಿದ್ರಾ ಅನ್ನುವಂತಹ ಪ್ರಶ್ನೆಗಳು ಕಾಡುತ್ತೆ. ಯಾಕಂತಂದರೆ ಸಿದ್ದರಾಮಯ್ಯನವರ ಪ್ರಬಲತೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಬಟ್ ಆಗ ಯಾವ ಆ್ಯಂಗಲಲ್ಲಿ ಸಿದ್ದರಾಮಯ್ಯನವರು ನೋಡಿದರು ಗೊತ್ತಿಲ್ಲ. ಅದೊಂದು ಪ್ರಶ್ನೆ ಕಾಡ್ತಾ ಇದೆ. ಇನ್ನು ಅಹಿಂದ ನಾಯಕನ ಬಲ ಅನ್ನುವಂಥದ್ದು ರಾಜ್ಯದಲ್ಲಿ ಹೆಂಗಿತ್ತು ಅನ್ನುವಂಥದ್ದನ್ನು ನೋಡ್ಕೊಂಡು ಬರೋಣ. ಸ್ವಲ್ಪ ಸಿದ್ದರಾಮಯ್ಯನವರ ಪೊಲಿಟಿಕಲ್ ಕೆರಿಯರನ್ನು ಮೆಲುಕು ಹಾಕುವಂತಹ ಪ್ರಯತ್ನವನ್ನು ಮಾಡೋಣ. 5 ಕ್ಷೇತ್ರಗಳಲ್ಲಿ 90ರಷ್ಟು ಮತದಾರರು ಅಹಿಂದ ಪ್ರಾಬಲ್ಯವನ್ನು ಹೊಂದಿದ್ದಾರೆ. 42 ಕ್ಷೇತ್ರಗಳಲ್ಲಿ 80%ರಷ್ಟಿರೋ ಅಹಿಂದ ಮತದಾರರು, 80% ಆಫ್ ಅಹಿಂದ ಮತದಾರರಿದ್ದಾರೆ. 83ಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ 70%ರಷ್ಟಿರುವಂತಹ ಅಹಿಂದ ಮತದಾರರು. 49 ಕ್ಷೇತ್ರಗಳಲ್ಲಿ 60%ಕ್ಕಿಂತ ಹೆಚ್ಚು ಅಹಿಂದ ಮತದಾರರಿದ್ದಾರೆ. 22 ಕ್ಷೇತ್ರಗಳಲ್ಲಿ 50%ರಷ್ಟು ಅಹಿಂದ ವೋಟರ್ಸ್ಗಳು ಅನ್ನುವಂಥವರಿದ್ದಾರೆ. 5 ಕ್ಷೇತ್ರಗಳಲ್ಲಿ 90ರಷ್ಟು ಮತದಾರರ ಪ್ರಾಬಲ್ಯತೆ ಇದೆ. 224 ಮತಕ್ಷೇತ್ರಗಳ ಪೈಕಿ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ 90% ಆಫ್ ಅಹಿಂದ ವೋಟ್ಸ್ಗಳಿದೆ. 90% ಆಫ್ ಅಹಿಂದ ವೋಟ್ಸ್ಗಳಿದೆ. ಹೀಗೆ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಕಡೆ 80 ಇದೆ, ಒಂದು ಕಡೆ 70 ಇದೆ, ಒಂದು ಕಡೆ 45 ಇದೆ. ಅಹಿಂದ ವೋಟ್ಗಳೆಲ್ಲವೂ ಕೂಡ ವೆರಿ 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 ಡೆಪಾಸಿಟ್ ವೋಟ್ಸ್ ಫಾರ್ ಮಾಜಿ CM ಸಿದ್ದರಾಮಯ್ಯನವರನ್ನು ಬಿಟ್ಟು ಆ ವೋಟ್ಗಳು ಎಲ್ಲೂ ಹೋಗೋದಿಲ್ಲ. ಇದು ಕಾಂಗ್ರೆಸ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. AICCಗೆ ಗೊತ್ತಿದೆ, KPCCಗೆ ಗೊತ್ತಿದೆ, DK ಶಿವಕುಮಾರ್ಗೂ ಗೊತ್ತಿದೆ, BK ಹರಿಪ್ರಸಾದ್ ಗೊತ್ತಿದೆ, ಸುರ್ಜೇವಾಲಾಗೂ ಗೊತ್ತಿದೆ, KCVಗೂ ಗೊತ್ತಿದೆ, KC ವೇಣುಗೋಪಾಲ್ಗೂ ಗೊತ್ತಿದೆ. ಆದ್ದರಿಂದ ಇವತ್ತು ಈ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ, ಸಿದ್ದರಾಮಯ್ಯನವರನ್ನು ಮನವೊಲಿಸೋದಕ್ಕೆ, ಅವರನ್ನು ತಣ್ಣಗಾಗಿಸೋದಕ್ಕೆ ಇವತ್ತು AICC ಕಾಂಗ್ರೆಸ್ಸು ಪ್ರಯತ್ನ ಮಾಡ್ತಾ ಇದೆ. ಆದರೆ ಅಷ್ಟು ಈಸಿಯಾಗಿ ಸಿದ್ದರಾಮಯ್ಯನವರು ಮನವೊಲಿಸಿಕೊಳ್ಳುವಂತಹ ಪ್ರಯತ್ನಕ್ಕೆ ಹೂ ಅಂತಾರ, ಅಥವಾ ಇವರ ಮಾತನ್ನು ಕೇಳಿ ಶಾಂತಮೂರ್ತಿಗಳಾಗಿ ಇವತ್ತೇನು ಸೈಲೆನ್ಸ್ ಮೇಂಟೈನ್ ಮಾಡ್ತಿದ್ದಾರಲ್ಲ, ಇದೇ ಸೈಲೆನ್ಸನ್ನು 2028ರಲ್ಲಿ ಮಾಡ್ತಾರ? ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಕಾದು ನೋಡಬೇಕಾಗಿದೆ. ಬಟ್ ಒಂದು ಮಾತಂತರೂ ನೆನಪಾಗುತ್ತೆ. ಡೋಂಟ್ ಅಂಡರ್ ಎಸ್ಟಿಮೇಟ್ ದ ಸೈಲೆನ್ಸ್ ಆಫ್ ಅ ಮೆನ್. ಒಬ್ಬ ಮೆನ್ನಿನ ಸೈಲೆನ್ಸನ್ನು ನಾವು ಯಾವತ್ತೂ ಕೂಡ ಇಗ್ನೋರ್ ಮಾಡಬಾರ್ದು. ಯಾಕಂತಂದರೆ ಆ ಸೈಲೆನ್ಸಿನ ಹಿಂದೆ ಸಮಥಿಂಗ್ ಇಸ್ ದೇರ್. ಏನೋ ಇರುತ್ತೆ, ಒಂದು ಕೋಪ ಇರುತ್ತೆ, ದುಃಖ ಇರುತ್ತೆ, ನಿರಾಶೆ ಇರುತ್ತೆ. ಸೊ ಸಿದ್ದರಾಮಯ್ಯನವರ ಶಾಂತಿ ಹಿಂದೆ ಏನಿದೆ ಅನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡಬೇಕಾಗಿದೆ.